ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಜೊತೆ ಇದ್ದಾರೆ ನಾಟಕ ಬರಹಗಾತಿ ಅಂತಲೇ ಫೇಮಸ್ ಆದವರು. ಅವರೇ ಶ್ರೀಮತಿ ನಾಗವೇಣಿ ರಂಗನ್ ಅವರು. ನಮಸ್ತೆ ಮಾ, ಶೋಗೆ ಸ್ವಾಗತ. ನಮಸ್ಕಾರ ನಮಸ್ಕಾರ. ಸೊ ಮೇಡಮ್, ನೀವು ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಇದ್ರಿ, ಬ್ಯಾಂಕಿಂದ ಇವಾಗ ನಾಟಕದಲ್ಲಿ ಇದ್ದೀರಾ. ಹೇಗೆ ಶುರುವಾಯಿತು ಇದು? ನನ್ನ ಜರ್ನಿ ಶುರುವಾಗಿದ್ದು ಹೇಗಪ್ಪ ಅಂದರೆ, ಬ್ಯಾಂಕಲ್ಲಿ ವರ್ಕ್ ಮಾಡಬೇಕಾದ್ರೆ ನಂಗೆ ತುಂಬ ಬರವಣಿಗೆ ಬಗ್ಗೆ ಆಸಕ್ತಿ ಇತ್ತು. ಬಟ್ ಬರವಣಿಗೆ ಬಗ್ಗೆ ಆಸಕ್ತಿ ಇದ್ದರೂ ಬರೆಯೋಕ್ಕೆ ಟೈಮ್ ಆಗ್ತಾಯಿತ್ತಿಲ್ಲ ನನಗೆ. 10 to 6:30 ಆ ಥರ, 7:30 ತನಕ ಬ್ಯಾಂಕಲ್ಲೇ ಇರ್ತಾಯಿದ್ದೆ. ಅಲ್ಲಿಂದ ಬಂದು ಎಕ್ಸಾಸ್ಟ್ ಆಗಿಬಿಡ್ತಾಯಿದ್ದೆ. ಬರೆದ್ರೂ ನಾನು ಒಂಥರ ಹ್ಯಾಫಜಾರ್ಡಾಗಿ ಸಿಸ್ಟಮ್ಯಾಟಿಕ್ಕಾಗಿ ಬರೆದು ಏನೂ ಮಾಡೋಕ್ಕಾಗ್ತಾಯಿತ್ತಿಲ್ಲ. ಸೊ ನಾನು ವಾಲಂಟ್ರಿ ರಿಟೈರ್ಮೆಂಟ್ ತೊಗೊಂಡೆ. ಆವಾಗ ಗೋಲ್ಡನ್ ಹ್ಯಾಂಡ್ ಶೇಕ್ ಅಂತ ಬಂತು ಬ್ಯಾಂಕಲ್ಲಿ. ಆವಾಗ ಕಂಪ್ಯೂಟ್ರ್ ಬಂದಿದ್ದರಿಂದ ಮೆಂಬರ್ಸ್ನ ಕಮ್ಮಿ ಮಾಡಿದ್ರು, ಎಂಪ್ಲಾಯೀಸ್ನ. ಆವಾಗ ನಮ್ಗೆ ಗೋಲ್ಡನ್ ಹ್ಯಾಂಡ್ ಶೇಕ್ ಅಂತ ಕೊಟ್ಟು ನಂಗೆ 30 years ಸರ್ವಿಸ್ ಆಗೋಗಿತ್ತು. ಸೊ ನಂಗೆ ಫುಲ್ ಬೆನಿಫಿಟ್ ಬರ್ತಾಯಿತ್ತು. ಸೊ ನಾನು ವಾಲಂಟ್ರಿ ರಿಟೈರ್ಮೆಂಟ್ ತೊಗೊಂಡೆ. ರಿಟೈರ್ಮೆಂಟ್ ತೊಗೊಂಡ್ಮೇಲೆ ಐ ಕ್ಯಾನ್ ಸೇ ಆಫ್ಟರ್ 60s ಐ ಸ್ಟಾರ್ಟೆಡ್ ರೈಟಿಂಗ್, ಸಿಸ್ಟಮ್ಯಾಟಿಕ್ ಆಫ್ ರೈಟಿಂಗ್. ಸಿಸ್ಟಮ್ಯಾಟಿಕ್ಕಾಗಿ ಬರೆಯೋಕ್ಕೆ ಶುರು ಮಾಡಿದ್ಮೇಲೆ ನಾನು ಸುಮಾರು ಕವನಗಳು ಬರೆದೆ. 200ಕ್ಕೂ ಮೇಲೆ ಕವನ ಬರೆದಿ. 200 ಯಾಕೆ, 300ಕ್ಕೂ ಮೇಲೆ ಕವನ ಬರೆದಿದ್ದೀನಿ. 50-60 ಕಥೆಗಳು ಬರೆದೆ. ನಾನು 2 ಕವನ ಸಂಕಲನ ರಿಲೀಸ್ ಮಾಡಿದೆ. ಕಥಾ ಸಂಕಲನ ರಿಲೀಸ್ ಮಾಡಬೇಕು ಅಂತಲೇ ಪಬ್ಲಿಷರ್ ಹತ್ರ ಹೋದೆ ನಾನು. ಅವರೇನಂದರು, ಏನು ಮೇಡಮ್ ಬರೀ ಕವನ ಕತೆ ಬರ್ಕೊಂಡು ಬರ್ತಾ ಇರ್ತೀರಾ, ಎಷ್ಟು ರಿಲೀಸ್ ಆಗುತ್ತೆ ಗೊತ್ತಾ ಮೇಡಮ್ ವರ್ಷಕ್ಕೆ ನಿಮಗೆ? ಯಾರು ಓದೋರು ಇದ್ದಾರೆ ಮೇಡಮ್, ಇವಾಗೆಲ್ಲ ಸೋಷಿಯಲ್ ಮೀಡಿಯಾ ಬಂದ್ಬಿಟ್ಟು ಎಲ್ಲ ಅದ್ರಕ್ಕೆ ಕೊಟ್ಟೋಗ್ತಾರೆ, ಓದೋರು ಕಮ್ಮಿ, ದಯವಿಟ್ಟು ನೀವು ಬೇರೆ ಪ್ರಕಾರದಲ್ಲಿ ಪ್ರಯತ್ನ ಪಡಿ ಅಂತ ಹೇಳಿದರು. ನನಗೆ ಬರಲ್ವಲ್ಲಪ್ಪ ಬೇರೆ ಪ್ರಕಾರದಲ್ಲಿ, ನಾನು ಪ್ರಯತ್ನನೇ ಪಟ್ಟಿಲ್ಲ. ಮೇಡಮ್ ಬರೋರಿಗೆ ಬಂದೇ ಬರುತ್ತೆ ಬೇರೆ ಪ್ರಕಾರದಲ್ಲೂ, ನೀವು ನಾಟಕ ಯಾಕೆ ಟ್ರೈ ಮಾಡಬಾರ್ದು, ಅದ್ರೊಳಗೆ ತುಂಬ ಕಮ್ಮಿ ಜನ ಬರಿತಾ ಇದ್ದಾರೆ ಅಂತ ಅಂದರು. ನಂಗೆ ಅವ್ರು ಹೇಳೋದು ಕರೆಕ್ಟ್ ಅನ್ನಿಸ್ತು. ಯಾಕೆಂದರೆ ನಾನು ಶುರು ಮಾಡಿರೋದೇ ಲೇಟು. ನಾನು ಸ್ವಲ್ಪನಾದ್ರು ಒಂದು ಲೈಮ್ ಲೈಟಿಗೆ ಬರಬೇಕು, ಒಂದು ಬೆಳಕಿಗೆ ಬರಬೇಕು ಅಂದರೆ, ಯಾರು ಕೆಲಸ ಮಾಡಿರಲ್ವೋ ಲೇಡೀಸು, ಮಹಿಳೆಯರು, ಆ ಪ್ರಕಾರದಲ್ಲಿ ನಾನು ಕೆಲಸ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ನನಗೂ ಅನ್ನಿಸ್ತು ಅವ್ರು ಹೇಳಿದ್ದು. ನಾನು ಪ್ರಯತ್ನ ಪಡೋಣ ಅಂತ ಬಂದೆ. ಮನೆಗೆ ಬಂದು ಕೂತ್ಕೊಂಡು ಒಂದು ನಾಟಕ ಬರೆದೆ. ಬಟ್ ಅದನ್ನು ಸುಮಾರು ಕಡೆ ನಾನು ನಾಟಕಕ್ಕೆ ನನಗೆ ಮೊದಲಿಂದನೂ ಇಂಟ್ರೆಸ್ಟ್ ಇತ್ತು, ನಾಟಕಕ್ಕೆ ಹೋಗ್ತಾಯಿದ್ದೆ. ಆ ರಂಗತಂಡದವ್ರನ್ನ ಕೇಳ್ತಾಯಿದ್ದೆ, ನನ್ನ ನಾಟಕ ಒಂದಿದೆ ತೊಗೊಳ್ತೀರಾ ಅಂತ. ಯಾರೂ ಒಪ್ಕೋತಾಯ್ತಿಲ್ಲ ತೊಗೊಳಕ್ಕೆ. ಅಯ್ಯೋ, ನನ್ನ ಫೇಮಸ್ ಆಗಿತ್ತಿಲ್ವಲ್ಲ, ನನ್ನ ಹೆಸರು ಪರಿಚಯ ಇತ್ತಿಲ್ಲ. ಯಾರು ಇಲ್ಲ ಮೇಡಮ್, ನಮ್ಮ ಹತ್ರನೇ ಬೇಕಾದ ಸ್ಕ್ರಿಪ್ಟ್ ಇದೆ, ಹೊಸದು ತೊಗೊಳಕ್ಕಾಗಲ್ಲ ಅಂತ ಹೇಳ್ತಾಯಿದ್ರು. ನಾನು ಪ್ರಯತ್ನ ಪಡ್ತಾನೆ ಇದ್ದೆ. ಬಟ್ ಅಷ್ಟರೊಳಗೆ ನನಗೆ ಚಂದನದಲ್ಲಿ ತುಂಬ ಜನ ಪರಿಚಯ ಆಗ್ತಾಯಿದ್ರು. ಅಲ್ಲಿ ಹೋಗಿ ಪ್ರೋಗ್ರಾಮ್ ಕೊಡ್ತಾಯಿದ್ದೆ. ಅಲ್ಲಿ ಒಬ್ಬರು, ಮೇಡಮ್ ನಿಮ್ಮ ನಾಟಕ ನಾವು ಮಾಡ್ತೀವಿ, BL ಕಾಂಪಿಟೇಷನ್ಗೆ ನೀವು ಕೊಡಿ ಅಂತಂದರು. ನನಗೆ BL ಕಾಂಪಿಟೇಷನ್ ಅಷ್ಟು ದೊಡ್ಡ ಮಟ್ಟದ್ದು ಅಂತ ಗೊತ್ತಿತ್ತಿಲ್ಲ ಅವಾಗ. ಬಟ್ ಮಾಡ್ತೀನಿ ಅಂದ್ರಲ್ಲ, ನಂಗೆ ತುಂಬ ಖುಷಿ ಆಯಿತು, ಕೊಟ್ಟೆ. ಅವರು BL ಕಾಂಪಿಟೇಷನ್ಗೆ ನೀವು ಬನ್ನಿ ಮೇಡಮ್, ನಾಟಕ ಇರಬೇಕಾರೆ ಅಂತ ಕರೆದ್ರು. ನಾನು ಹೋದೆ. ಅಲ್ಲಿ ಹೋದರೆ ಆ್ಯಕ್ಚುಲಾಗಿ ಅಲ್ಲೊಂದು ಬೋರ್ಡ್ ಇತ್ತು, ಯಾವ್ಯಾವ ಕಾಂಪಿಟೇಷನ್ ಇದೆ ಅಂತ. 7 ನಾಟಕದಲ್ಲಿ ಕಂಬಾರ, ಗಿರೀಶ್ ಕಾರ್ನಾಡು, ಆಮೇಲೆ ಕೃಷ್ಣ ಆಲನಹಳ್ಳಿ, ಆ ಥರ ದೊಡ್ಡ ದೊಡ್ಡ ರೈಟರ್ಸು ಅವರೆಲ್ಲ. ತುಂಬ ಹೆಸರು ಮಾಡಿರೋ ಒಂಥರ ಘಟಾನುಘಟಿಗಳು ಅಂತಾರಲ್ಲ, ಆ ಥರ ರೈಟರ್ಸ್ ಮಧ್ಯೆ ನಂದು ಒಂದು ಡ್ರಾಮಾ ಇತ್ತು. ನನಗೆ ತುಂಬ ಆಶ್ಚರ್ಯ ಆಗೋಯಿತು. ಇದನ್ನು ಯಾಕೆ ತೊಗೊಂಡು ಈ ಹುಡುಗಿ ಮಾಡ್ತಾಯಿದ್ದಾಳೆ, ಇದಕ್ಕೆ ಪ್ರೈಸು ಬರೋಲ್ಲ, ಏನೂ ಬರೋಲ್ಲ, ಆ ಥರ ಸೆಲೆಕ್ಟ್ ಮಾಡ್ಕೊಂಡು ಮಾಡ್ತಾಯಿದ್ದಾಳಲ್ಲ, ನಂಗೆ ತುಂಬ ಆಶ್ಚರ್ಯ ಆಯಿತು. ನಾನು ಹೋಗಿ ಕೇಳಿಬಿಟ್ಟೆ, ಏನಮ್ಮ ನನ್ನ ಡ್ರಾಮಾ ಸೆಲೆಕ್ಟ್ ಮಾಡ್ಕೊಂಡಿದ್ದೀನ, ಇಂಥ ಘಟಾನುಘಟಿಗಳ ಡ್ರಾಮಾ? ಇಲ್ಲ ಮೇಡಮ್, ನಿಮ್ಮ ಡ್ರಾಮಾ ತುಂಬ ಚೆನ್ನಾಗಿದೆ, ನಮಗೆಲ್ಲ ತುಂಬ ಇಷ್ಟ ಆಯಿತು, ನಮ್ಮ ಟೀಮ್ನವ್ರಿಗೆ, ನಾವು ಅದನ್ನೇ ಮಾಡ್ತೀವಿ ಅಂತ ಅಂದ್ಲು. ಸರಿ, ನಾನು ಮಾಡ್ತೀನಿ ಅಂತ ನಾನಾಗ ಬೇಡ ಅನ್ನಲಿ ಅಂತ ನನ್ನ ಡ್ರಾಮಾ ಅವತ್ತಿದ್ದಿದ್ದ ಹೋಗಿದ್ದೆ. ನಾನು ನೋಡಿದೆ, ನನ್ನ ಡ್ರಾಮಾ ತುಂಬ ಚೆನ್ನಾಗಿ ಬಂತು ಡ್ರಾಮಾ. ಆಮೇಲೆ ಅವತ್ತು ಪಾಪ ಅವಳು ಹೇಳಿದ್ಲು, ಮೇಡಮ್ ನೀವು ಫೈನಲ್ಲಾಗಿ ಸಮಾರೋಪ ಸಮಾರಂಭಕ್ಕೆ ನಾನು ಕರಿತೀನಿ, ನೀವು ಬರಬೇಕು ಅಂತ. ಆವಾಗ ಸಮಾರೋಪ ಸಮಾರಂಭದ ಟೈಮಲ್ಲಿ ಕರೆದ್ಲು ನನ್ನ. ಅದಕ್ಕೆ ಮೊದಲು 2 ದಿನದ ಮೊದಲು, ಮೇಡಮ್ ನಮ್ಮ ಡ್ರಾಮಾಗೆ ಸೆಕೆಂಡ್ ಪ್ರೈಸ್ ಬಂತು, BL ಕಾಂಪಿಟೇಷನಲ್ಲಿ ನಂಗೆ ಸೆಕೆಂಡ್ ಪ್ರೈಸ್ ಬಂತು. ಅವಳಿಗೆ ನನ್ನ ಡ್ರಾಮಾದಲ್ಲಿ ಆ್ಯಕ್ಟ್ ಮಾಡಿದ್ದಕ್ಕೆ ಬೆಸ್ಟ್ ಆ್ಯಕ್ಟ್ರೆಸ್ ಅವಾರ್ಡ್ ಬಂತು. ನನಗೆ ತುಂಬ, ಅವಳಿಗಂತೂ ಸಿಕ್ಕಾಪಟ್ಟೆ ಖುಷಿ ಆಗೋಗಿತ್ತು. ಮೇಡಮ್ ನನಗೆ ಎಷ್ಟು ಖುಷಿ ಆಯಿತು, ನಿಮ್ಮ ಡ್ರಾಮಾ ಮಾಡಿದ್ದು ನನಗೆ ತುಂಬ ಸಕ್ಸಸ್ ಆಯಿತು, ನೀವು ಬರಲೇಬೇಕು ಸಮಾರೋಪ ಸಮಾರಂಭಕ್ಕೆ ಅಂತೆಲ್ಲ ಹೇಳಿದ್ಲು. ಸರಿ ಅಂತ ನಾನು ಹೋದೆ. ನನಗಂತೂ ಸಖತ್ ಖುಷಿ ಆಗೋಗಿತ್ತು. ಹೋದೆ. ಅಲ್ಲಿ ಯಾವ ರೈಟರ್ಸು ಬಂದಿತ್ತಿಲ್ಲ ಅಫ್ಕೋರ್ಸ್, ಯಾಕೆಂದರೆ ಎಲ್ಲರೂ ತುಂಬ ದೊಡ್ಡ ಮಟ್ಟದ ರೈಟರ್ಸು, ನಾವೊಬ್ಬಳೇ ಅಲ್ಲಿ ಸ್ವಲ್ಪ ಚಿಕ್ಕ ಮಟ್ಟದ ರೈಟರ್ ಹೋಗಿದ್ದು. ಅವರು ಜನರಲ್ ಮ್ಯಾನೇಜರ್ ಆಫ್ BL ಪಾಪ ಕರೆದು ನನ್ನ ಮೇಲ್ಗಡೆ ಸನ್ಮಾನ ಮಾಡಿದ್ರು. ನನಗೆ ಫಸ್ಟ್ ಲೈಫಲ್ಲಿ ಸನ್ಮಾನ ಆಗಿದ್ದದು ನಿಜವಾಗ್ಲೂ. ಮೊದಲನೇ ನಾಟಕದಲ್ಲಿ ಮೊದಲನೇ ಸನ್ಮಾನ. ನನಗೆ ತುಂಬ ಥ್ರಿಲ್, ಐ ವಾಸ್ ಸೋ ಥ್ರಿಲ್ಡ್, ತುಂಬ ಖುಷಿಯಾಗಿತ್ತು. ಆಮೇಲೆ ಅದೊಂಥರ ನನಗೆ ಇನ್ಸ್ಪೈರ್ ಆಯಿತು ಬರಿಬೇಕು ಅಂತ.
ಆಮೇಲೆ ನೋಡಿದ್ರೆ ನೆಕ್ಸ್ಟ್ ಡೇ ಬೆಳಿಗ್ಗೆನೆ ಒಂದು ಒಳ್ಳೆ ಅಂತರಂಗ ತಂಡ, ಅದು ತುಂಬ 30-40 ಇಯರ್ಸಿಂದ ನಾಟಕ ರಂಗದಲ್ಲಿ ತೊಡಗಿಸ್ಕೊಂಡಿರೋರು, ಅವ್ರು ಬೆಳಗ್ಗೆನೇ ಬಂದು ನನ್ನ ಡ್ರಾಮಾ ತೊಗೊಂಡೋಟರು. ಮೇಡಮ್ ನಿಮ್ಮ ಡ್ರಾಮಾ BL ಕಾಂಪಿಟೇಷನಲ್ಲಿ ಸೆಕೆಂಡ್ ಪ್ರೈಸ್ ಬಂದಿದೆ ಅಂತೆ, ನಿಮ್ಮ ಡ್ರಾಮಕ್ಕೆ ತುಂಬ ಒಳ್ಳೆ ಹೆಸರಿದೆ ಅದು ಕಾಂಪಿಟೇಷನ್ಗೆ, ನಾವು ಆ ಡ್ರಾಮಾ ಮಾಡ್ತೀವಿ ಮೇಡಮ್ ಅಂತ ತೊಗೊಂಡು ಹೋದರು. ವಿತಿನ್ 1.5 ಮಂತ್ಸ್ ಅವರು ಸ್ಟೇಜಿಗೆ ತಂದು ಬಿಟ್ಟಿರೋದು. ಅದು ಸೂಪರ್ ಹಿಟ್ ಡ್ರಾಮಾ ಆಯಿತು, ಎಲ್ಲ ಹಾಕಿದ್ರೂ ಹೌಸ್ಫುಲ್ ಶೋಸ್ ಓಡುತ್ತೆ. ಇವತ್ತಿಗೂ ಅದು ತುಂಬ ಸೂಪರಾಗಿ ಓಡ್ತಾ ಇದೆ. ಅದಾದಮೇಲೆ ನಾನು ಡ್ರಾಮಾ ಪ್ರಕಾರಕ್ಕೆ ಪೂರ್ತಿಯಾಗಿ ತೊಡಗಿಸ್ಕೋಬೇಕು ಅಂತ ಡಿಸೈಡ್ ಮಾಡಿದೆ. ಟೋಟಲ್ ಇವಾಗ ಎಷ್ಟು ಡ್ರಾಮಾಸ್ ಬರ್ತಿದ್ದೀರಾ ನೀವು? ನಂದು 5 ಡ್ರಾಮಾ ಬರೆದಿದ್ದೀನಿ, 4 ಡ್ರಾಮಾ ಸ್ಟೇಜಿಗೆ ಬಂದುಬಿಟ್ಟಿದೆ. ಇನ್ನೊಂದು ಡ್ರಾಮಾ ನಿನ್ನ ಹಣೆ ಬರೋ ನೀನೇ ಬರ್ಕೋ, ಅದು ಹೆಸರು ಕೇಳಿದ್ರೆ ಎಲ್ಲ ನಗ್ತಾರೆ. ಅದು ಈ ವರ್ಷ ನಾನು ಸ್ಟೇಜಿಗೆ ಬರುತ್ತೆ, ಪ್ರಯತ್ನ ಪಡ್ತಾಯಿದ್ದೀನಿ. 5 ಡ್ರಾಮಾದಲ್ಲಿ ಫಸ್ಟು ಅದೇ ಈಸ್ ಹಸ್ಬೆಂಡ್ 360, ಇದು ಫಸ್ಟ್ ಡ್ರಾಮಾ, ಅದೇ BL ಕಾಂಪಿಟೇಷನಲ್ಲಿ ಪ್ರೈಸ್ ಬಂದಿದ್ದು. ಆಮೇಲೆ ನೆಕ್ಸ್ಟು ಹಿಂಗೆ ಮಾಡಿದ್ರೆ ಹೆಂಗೆ ಒಂದು, ಆಮೇಲೆ ಬಾಯಿ ತುಂಬ ನಕ್ಬಿಡಿ, ವರಲಕ್ಷ್ಮಿ ಅವಾಂತರ, ಆಮೇಲೆ ಇದು 4 ಡ್ರಾಮಾ ಹೇಳಿಲ್ಲ ಇವಾಗ. 5ನೇದು ನಿನ್ನ ಹಣೆ ಬರ ನೀನೇ ಬರ, ಈ ವರ್ಷ ರಿಲೀಸ್ ಆಗುತ್ತೆ. ಸೊ ಮಾಡಿರೋ ಈಗ 3-4 ನಾಟಕಗಳು ಹೌಸ್ಫುಲ್ ಶೋಸು. ಸೊ ಏನು ಹೇಳ್ತೀರಾ? ಖುಷಿ ಆಗುತ್ತಲ್ವಾ, ಯಾರಿಗೆ ತಾನೇ ಖುಷಿ ಆಗಲ್ಲ? ನಮ್ಮ ಡ್ರಾಮಾಗಳು ಹೌಸ್ಫುಲ್ ಶೋಸ್ ಆದರೆ ನಾನು ಡ್ರಾಮಾದಲ್ಲಿ ಯಾವಾಗಲೂ ಹಿಂದ್ಗಡೆ ಕೂತ್ಕೋತೀನಿ. ಜನ ಎಲ್ಲ ನಗ್ತಾ ಇರೋದು ನೋಡಿ ನಂಗೆ ನಿಜವಾಗ್ಲೂ ಖುಷಿ ಆಗುತ್ತೆ. ಯಾಕೆಂದರೆ ಅಷ್ಟು ಜನ ನಗ್ಸೋ ಕೆಪಾಸಿಟಿ ದೇವ್ರು ನನಗೆ ಕೊಟ್ಟಿದ್ದಾನಲ್ಲ ಅಂತ ನನಗೆ ನಿಜವಾಗ್ಲೂ ಖುಷಿ ಆಗುತ್ತೆ. ಅದು ಅಲ್ಲಿ ಇದ್ದು ಅನುಭವಿಸೋರಿಗೆ ಗೊತ್ತು, ಅದು ರೈಟರ್ಸ್ಗೆ ಆ ಥರ ಎಷ್ಟು ಖುಷಿ ಆಗುತ್ತೆ. ಒಂದು ಪಿಕ್ಚರ್ ತೆಗೆದು ಸಕ್ಸಸ್ ಆದರೆ ಎಷ್ಟು ಖುಷಿ ಆಗುತ್ತೋ ಅದೇ ಥರ ಡ್ರಾಮಾದಲ್ಲೂ ಸಕ್ಸಸ್ ಆದರೆ ಖುಷಿ ಆಗುತ್ತೆ. ಇನ್ನೊಂದು ಮುಖ್ಯವಾಗಿ ನಾನು ಏನು ಹೇಳಬೇಕು ಅಂದರೆ, ಹಾಸ್ಯ ಬರೋದು ಎಷ್ಟು ಕಷ್ಟ ಅಂತ ಬರೆಯೋರ್ಗೆ ಗೊತ್ತದು. ಯಾಕೆಂದರೆ ಅಳಿಸ್ಬೋದು, ಬಟ್ ನಗ್ಸೋದು ತುಂಬ ಕಷ್ಟ ಯಾವಾಗಲೂ. ನಾನು ಹಾಸ್ಯ ಡ್ರಾಮಕ್ಕೆ ಯಾಕೆ ನಾನು ಆಪ್ಟ್ ಮಾಡಿಕೊಂಡೆ, ಯಾಕೆ ಚೂಸ್ ಮಾಡಿಕೊಂಡೆ ಅಂದರೆ, ಲೇಡೀಸಲ್ಲಿ ಹಾಸ್ಯ ಬರೀತಿರೋರು ತುಂಬ ಕಮ್ಮಿ. ಅದು ಡ್ರಾಮಾ ಬರೀತಾ ಇದ್ದಾರೆ, ಬಟ್ ಅದರೊಳಗೆ ಹಾಸ್ಯನೇ ಬರೀಬೇಕು ಅಂತ 5 ಡ್ರಾಮಾನೂ ಹಾಸ್ಯ ಡ್ರಾಮಾ ಬರೀತಾ ಇರೋರು ತುಂಬ ಕಮ್ಮಿ. ಸ್ವಲ್ಪನಾದ್ರೂ ನಂಗೆ ಒಂಚೂರು ಹೆಸರು ಬರಲಿ ಅಂತಲೇ ನಾನು ಹಾಸ್ಯದ ಪ್ರಕಾರ ಸೆಲೆಕ್ಟ್ ಮಾಡಿಕೊಂಡೆ. ಅದರೊಳಗೆ ಸಕ್ಸಸ್ಸು ಆಗಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಎಲ್ಲ ಹೌಸ್ಫುಲ್ ಶೋಸ್ ಓಡ್ತಾ ಇದ್ದೇನೆ ಅದರಿಂದ. ಆಮೇಲೆ ನಾನು ಇದು ಸಕ್ಸಸ್ಫುಲ್ ಆಗಿರೋದಕ್ಕೆ ನನಗೆ ಸಂತೋಷ, ಯಾಕೆಂದರೆ ಅದನ್ನೆಲ್ಲ ನಾನು ಚಾರಿಟಿ ಕೊಡ್ತಾಯಿದ್ದೀನಿ. ನನ್ನ ತಂಡದವ್ರಿಗೆ ನಾನು ವರ್ಷಕ್ಕೆ ನಾನು ಯಾವುದಕ್ಕೂ ಗೌರವಧನ ತೊಗೊಳ್ಳಲ್ಲ. ನಾನು ವರ್ಷಕ್ಕೆ ನಂಗೆ 1-2 ಚಾರಿಟಿ ಶೋ ಮಾಡ್ಕೊಡ್ಬೇಕು ಅವರು ನನ್ನ ಡ್ರಾಮಾನ. ಆ ಚಾರಿಟಿ ಶೋ ಮಾಡಿದ್ರೊಳಗೆ ಬರೋ ದುಡ್ಡನ್ನ ನನಗೆ ಕೊಡ್ತಾರೆ. ಅದ್ರ ಜೊತೆ ಲೈಕ್ ಮೈಂಡೆಡ್ ಇದ್ದಾರೆ, ನನ್ನ ಜೊತೆ ನಡೆಯೋರು ಇದ್ದಾರೆ ಈ ಸೇವಾ ಕಾರ್ಯದಲ್ಲಿ, ಅವರೆಲ್ಲ ಸ್ವಲ್ಪ ದುಡ್ಡು ಕೊಡ್ತಾರೆ. ನಾನು ಸುಮಾರು ದುಡ್ಡು ಹಾಕಿ 1,50,000, 25,000 ಆ ಥರ ಒಳ್ಳೊಳ್ಳೆ ಚಾರಿಟಿ ಕೊಟ್ಟಿದ್ದೀನಿ. ನಾನು ಎಷ್ಟು ಒಳ್ಳೊಳ್ಳೆ ಚಾರಿಟಿ ಕೊಟ್ಟಿದ್ದೀನಿ ಅಂದರೆ, ಬ್ಲೈಂಡ್ ಸ್ಕೂಲು ಕೊಟ್ಟಿದ್ದೀನಿ, ಡೆಫ್ ಆ್ಯಂಡ್ ಡಮ್ ಸ್ಕೂಲು ಕೊಟ್ಟಿದ್ದೀನಿ, ಗಮ್ಯ ಚಾರಿಟೀಸ್ ಅಂತ ಎಲ್ಲ ಗೌರ್ಮೆಂಟ್ ಸ್ಕೂಲಲ್ಲಿ ಎಲ್ಲ ಥರ ಅನುಕೂಲ ಮಾಡಿಕೊಡ್ತಾರೆ. ಅವ್ರಿಗೂ ಮಕ್ಕಳಿಗೆ ಫುಡ್ ಕೊಡ್ತಾರೆ, ಡ್ರೆಸ್ ಕೊಡ್ತಾರೆ, ಆ ಥರ ಎಲ್ಲ ಕೊಡ್ತಾರೆ ಅವರು ಆ ಥರ. ಆಮೇಲೆ ಪ್ರೈಸಸ್ ಕೊಡ್ತಾರೆ ಕಾಂಪಿಟೇಷನ್ಸ್ ಮಾಡಿ. ಆದ್ದರಿಂದ ಗಮ್ಯ ಚಾರಿಟಿಗೆ ಯಾಕೆ ಕೊಟ್ಟೆ ಅಂದರೆ, ಗೌರ್ಮೆಂಟ್ ಸ್ಕೂಲ್ನ ಸೆಲೆಕ್ಟ್ ಮಾಡಿ ಕೊಡ್ತಾರೆ ಅವರು. ಒಂದು ಸತಿ ಹೋಗ್ಬಿಟ್ಟು ನಾವು 50,000 ಬ್ಯಾಗ್ ಕೊಟ್ಟಿದ್ವಿ ಗೌರ್ಮೆಂಟ್ ಸ್ಕೂಲಿಗೆ ಮಕ್ಕಳು ಯೂಶ್ವಲಾಗಿ, ಅದು ಗ್ರಾಮಾಂತರದಲ್ಲಿ ನಾವು ಮಾಡೋದು. ಗ್ರಾಮಾಂತರದಲ್ಲಿ ಮಕ್ಕಳು ಸ್ವಲ್ಪ ಬಡವರೇ ಇರ್ತಾರೆ ಯೂಶ್ವಲಾಗಿ, ಅಂಥವ್ರಿಗೆ ಸಹಾಯ ಮಾಡೋಣ ಅಂತ ನಾನು ಗಮ್ಯ ಚಾರಿಟಿ ಕೊಟ್ಟೆ. ಏನು ನಾಟಕಗಳು ಮಾಡಿ ಅದ್ರಲ್ಲಿ ಬಂದಿರೋ ದುಡ್ಡನ್ನ ಸಮಾಜ ಸೇವೆ. ಹೌದು, ಖಂಡಿತ ನಾನು ಅದಕ್ಕೆ ಯೂಸ್ ಮಾಡೋದು. 1 ಪೈಸಾ ನಾನು ಮುಟ್ಟಲ್ಲ ಅದರಿಂದ. ಆಮೇಲೆ ನಂದು 2 ಕವನ ಸಂಕಲನ ರಿಲೀಸ್ ಆಯಿತು. ಅದರೊಳಗೆ ನನಗೆ ಅವತ್ತೇ ನನಗೆ ತುಂಬ ಜನ ಬಂದಿದ್ರು, ತೊಗೊಂಡ್ರು. 42,000 ರೂಪಾಯಿ ಬಂತು ಅವತ್ತು. ಆ್ಯಕ್ಚುಲಾಗಿ ಎಲ್ಲ ಅಂತಾರೆ, SL ಭೈರಪ್ಪ ಬಿಟ್ಟರೆ ನಿನಗೆ ಈ ಥರ ರಿಲೀಸ್ ಆಗಿದ್ದ ದಿನವೇ ಇಷ್ಟು ದುಡ್ಡು ಬಂದಿರೋದು ಅಂತ. ಅದನ್ನು ಡೈರೆಕ್ಟಾಗಿ ನಾನು ನಮ್ಮ ಟ್ರಸ್ಟ್ಗೆ ಕೊಟ್ಟೆ. ನಮ್ಮದೇ ಒಂದು ಟ್ರಸ್ಟ್ ಇದೆ, ಹನುಮಂತ ನಗರ್ ಲಯನ್ಸ್ ಸರ್ವಿಸ್ ಟ್ರಸ್ಟ್ ಅಂತ. ಅದು ಬರೀ ಹೆಲ್ತ್ ಸಂಬಂಧಪಟ್ಟಿದ್ದ ಕೆಲಸಗಳನ್ನ ಮಾಡುತ್ತೆ, ಅದಕ್ಕೆ ಕೊಟ್ಟೆ ನಾನು. ಅದಕ್ಕೆ ನಾನು ಮೋರ್ ದೆನ್ 10 lakhs ಕೊಟ್ಟಿದ್ದೀನಿ ಇಲ್ಲಿ ತನಕ. ಅಷ್ಟು ಅಮೌಂಟು ನನಗೆ ಅದಕ್ಕೆಲ್ಲ ರೆಕಾರ್ಡ್ ಇದೆ, ಏನೇನು ಕೊಟ್ಟಿದ್ದೀನಿ, ಯಾವಾಗ ಕೊಟ್ಟಿದ್ದೀನಿ ಅಂತ ಕೊಟ್ಟೆ. ಇನ್ನು ಮಿಕ್ಕಿದ ಚಾರಿಟಿ ಶೋಸು ಎಲ್ಲ ಅದೇ ಗಮ್ಯ ಚಾರಿಟೀಸ್ ಕೊಟ್ಟೆ. ಆಮೇಲೆ ಗೋ ಅರ್ತ್ ಗ್ರೀನ್ ಅಂತ ಒಂದು ಸಂಸ್ಥೆ ಇದೆ, ಅದು ಎಲ್ಲ ಕಡೆನೂ ಅವ್ರು ಗಿಡಗಳು ಹಾಕ್ಬಿಟ್ಟು ಅವರು ಅದನ್ನು ಬೆಳೆಸಿ ಆಮೇಲೆ ಮುಂದಿನ ಪ್ಲಾಟ್ ತೊಗೋತಾರೆ. ಅದು ತುಂಬ ನನಗೆ ಮೊದಲೇ ತುಂಬ ಇಷ್ಟ ಗಿಡಗಳು ಅಂದರೆ. ಆ ಸಂಸ್ಥೆಗೆ 50,000 ರೂಪಾಯಿ ಕೊಟ್ಟೆ. ಆಮೇಲೆ ಅಖಿಲ ಭಾರತ ಸಾಹಿತ್ಯ ಪರಿಷತ್ ತುಂಬ ಒಳ್ಳೆ ಕೆಲಸಗಳು ಮಾಡ್ತಾಯಿದ್ದಾರೆ. ಅಲ್ಲಿ ನಾನು ಬೆಂಗಳೂರು ದಕ್ಷಿಣಕ್ಕೆ ಖಜಾಂಜಿ ಆಗಿ ಸಹ ನಾನು ಕೆಲಸ ಮಾಡ್ತಾಯಿದ್ದೀನಿ. ಅವರು ಸನಾತನ ಧರ್ಮ, ಹಿಂದೂ ಸಂಸ್ಕೃತಿ, ಆಮೇಲೆ ಈ ಬರವಣಿಗೆಯಲ್ಲಿ ಇದನ್ನು ಎನ್ಕರೇಜ್ ಮಾಡೋ ಅಂಥದ್ದು ಬರಿಬೇಕು ಅಂತ.
ಅದನ್ನೆಲ್ಲ ತುಂಬ ಎನ್ಕರೇಜ್ ಮಾಡ್ತಾರೆ. ಒಳ್ಳೊಳ್ಳೆ ಬರಹಗಾರನ ಅವರು ಹುಟ್ಟು ಹಾಕಿದ್ದಾರೆ. ಆ ಸಂಸ್ಥೆಗೆ ನಾನು 1,00,000 ಕೊಟ್ಟೆ. ಆಮೇಲೆ ಇವಾಗ ಮೊನ್ನೆ ಒಂದು ಕೃಷ್ಣನ ದೇವಸ್ಥಾನದಲ್ಲಿ ಗೋಪುರಕ್ಕೆ ಅವರು ಫಂಡ್ ಕಲೆಕ್ಷನ್ ಮಾಡಬೇಕು ಅಂತ ಯೋಜನೆ ಹಾಕ್ಕೊಂಡಿದ್ರು. ನನ್ನೇನು ಕೇಳಲಿಲ್ಲ ಅವರು. ಬಟ್ ನಾನು ಒಂದು ಒಳ್ಳೆ ಕೆಲಸ ಅಂತ ಅದಕ್ಕೂ 1,50,000 ಕಲೆಕ್ಟ್ ಮಾಡಿ ಕೊಟ್ಟೆ. ಅಮ್ಮ, ಈಗ ನಾಟಕ ಅಂತ ಬಂದಾಗ 80-90 ಕಿಡ್ಸ್ಗೆ ನಾಟಕ ಅಂದರೆ ಏನು ಅನ್ನೋದು ಗೊತ್ತು. ಬಟ್ ಈಗಿನ ಜನ್ರೇಷನ್ಗೆ ನಾಟಕ ಅನ್ನೋದೇ ಗೊತ್ತಿಲ್ಲ ಏನು ಅನ್ನೋದು. ಸೊ ಏನು ಹೇಳ್ತೀರಾ? ಹಾಗೆ ಅಂದ್ಕೊಂಡಿದ್ದೆ ನಾನು. ಫಸ್ಟು ನನ್ನ ಡ್ರಾಮಾಗೆ ನೀವೇ ಒಂದ್ಸತಿ ಬನ್ನಿ, ಅಲ್ಲಿ ನೋಡಿ ಆಡಿಯನ್ಸ್ನ. ಚಿಕ್ಕವರು ಬರ್ತಾರೆ, ಯಂಗರ್ ಜನ್ರೇಷನ್ನು ಬರ್ತಾರೆ. ಯಾಕೆ ನಗೋದಕ್ಕೆ ಎಲ್ಲರಿಗೂ ಇಷ್ಟ. ಯಾರಿಗೆ ತಾನೇ ನಗಕ್ಕೆ ಇಷ್ಟ ಇರಲ್ಲ, ಅಳಕ್ಕೆ ಯಾರೂ ಇಷ್ಟಪಡಲ್ಲ. ನಗಕ್ಕೆ ತುಂಬ ಇಷ್ಟಪಡ್ತಾರೆ. ಎಲ್ಲ ಜನ್ರೇಷನ್ನವರು ಬರ್ತಾರೆ ನಗೆ ಡ್ರಾಮಾ ಅಂತ. ಅದು ಇವಾಗ ಅದು ಡಿಸ್ಪ್ಯಾರಿಟಿ ಹೊರಟೋಗಿದೆ. ಜನ್ರೇಷನ್ ಗ್ಯಾಪು. ಬೇರೆ ನಾಟಕಗಳು ಗೊತ್ತಿಲ್ಲ ನನಗೆ. ನಗೆ ನಾಟಕಗಳಿಗೆ ಮಾತ್ರ ನಿಜವಾಗ್ಲೂ ಇದೆ. ಯಾವತ್ತಿದ್ರೂ ಅದು ರಂಗಭೂಮಿ ಯಾವತ್ತೂ ಸಾಯಲ್ಲ. ಅದು ಯಾಕೆ ಅಂದರೆ ಅದು ಸಿನಿಮಾ ರಂಗ ಏನಾಗುತ್ತೋ ಅದು ಫ್ಲಕ್ಚುಯೇಷನ್ ಇರ್ಬೋದು. ಇವಾಗ OTT ಬಂದು ಏನಾದ್ರು ಅದಕ್ಕೆ ಎಫೆಕ್ಟ್ ಆಗಿರ್ಬೋದು. ಬಟ್ ನಾಟಕ ರಂಗದಲ್ಲಿ ನಾವು ಯಾವುದನ್ನು ವಿಡಿಯೋ ಆಗಲಿ, ಯೂಟ್ಯೂಬ್ ಆಗಲಿ, ಫೇಸ್ಬುಕ್ ಆಗಲಿ ಹಾಕಲ್ಲ. ಯಾವ್ದಾದ್ರು ನಾಟಕ ನೋಡಿದ್ದೀರಿ ನಾವು ಫೇಸ್ಬುಕ್ಕಲ್ಲಿ ನೋಡೋಕ್ಕಾಗಲ್ಲ, ಯೂಟ್ಯೂಬಲ್ಲೂ ನೋಡೋಕ್ಕಾಗಲ್ಲ. ಆಮೇಲೆ ಇವಾಗ ಮ್ಯೂಸಿಷಿಯನ್ಸು, ಡ್ಯಾನ್ಸರ್ಸು ಎಲ್ಲ ಯೂಟ್ಯೂಬು, ಫೇಸ್ಬುಕ್ಕು ಹೊರಟೋಗಿದ್ದಾರೆ. ಇವಾಗ ಎಂತೆಂಥ ದೊಡ್ಡ ಮ್ಯೂಸಿಷಿಯನ್ಸು, ಡ್ಯಾನ್ಸರ್ಸ್ ಮಾಡಿದ್ರು ಸಹ ಅವ್ರಿಗೆ ದುಡ್ಡು ಕೊಟ್ಟು ಬಂದು ನೋಡೋ ಜನ ಕಮ್ಮಿ. ಯಾಕೆಂದರೆ ಕಂಫರ್ಟ್ ಝೋನಲ್ಲಿ ಕೂತ್ಕೊಂಡು ನೋಡಿಬಿಡ್ತಾರೆ ಎಲ್ಲದನ್ನು ಮನೆಯಲ್ಲಿ ಅಲ್ವಾ. ಯೂಟ್ಯೂಬಲ್ಲಿ ಎಲ್ಲ ಇವಾಗ ಸ್ಮಾರ್ಟ್ ಟಿ ವಿನಲ್ಲೆಲ್ಲ ಬರುತ್ತಲ್ಲ. ಬಟ್ ನಮ್ಮ ನಾಟಕ ನೋಡೋಕ್ಕಾಗಲ್ಲ. ನನ್ನ ತುಂಬ ಜನ ಕೇಳಿದ್ರು, ಯೂಟ್ಯೂಬ್ಗೆ ಹಾಕ್ತೀವಿ, ಎಷ್ಟೋ ಅಮೌಂಟ್ ಒಟ್ಟಿಗೆ ಕೊಟ್ಬಿಡ್ತೀವಿ, ನಿಮ್ಮ ಡ್ರಾಮಾನ ಕೊಡಿ ಅಂತ. ನಾನೇನಾದ್ರು ಒಪ್ಕೊಳ್ಳಿಲ್ಲ. ಜನ ಆ ಒಂದು ಅಟ್ಮಾಸ್ಫಿಯರಲ್ಲಿ ಬಂದು ಕೂತ್ಕೊಂಡು ನೋಡಿದ್ರೇ ಆ ಡ್ರಾಮಾ ಚಂದ. ನಿಮ್ಮ ಅಕ್ಕಪಕ್ಕದವ್ರು ನಕ್ಕಲೇ ನಿಮಗೂ ನಗು ಬರೋದು. ಒಬ್ಬರೇ ಮನೇಲಿ ಕೂತ್ಕೊಂಡು ನಗಕ್ಕ. ಅದರಿಂದ ಯೂಟ್ಯೂಬು ಯಾವುದ್ರೊಳಗೂ ಬರ್ತಾ ಇರೋದ್ರಿಂದ ಡ್ರಾಮಾಗೆ ಇನ್ನೂ ಲೈಫ್ ಇದೆ. ಅದು ಓಡ್ತಾ ಇದೆ ಇವಾಗಲೂ. ಅಂದರೆ ನೀವು ಹೇಳೋ ಪ್ರಕಾರ ಈಗ ಒಳ್ಳೆ ನಾಟಕ ಮಾಡಿದಾಗ ಜನಗಳು ಬಂದೇ ಬರ್ತಾರೆ. ಎನಿ ಜನ್ರೇಷನ್ ಗ್ಯಾಪ್ಸ್ ಅಂತೀರಾ? ಖಂಡಿತ ಬಂದೇ ಬರ್ತಾರೆ. ಅದು ಮೌತ್ ಪಬ್ಲಿಸಿಟಿ ಅಂತ ಹೇಳ್ತೀವಿ ಅದಕ್ಕೆ. ಇವಾಗ ನೀವು ಒಂದು ನಾಟಕ ನೋಡಿದ್ರೆ ಅವ್ರ ಫ್ರೆಂಡ್ಗೆ ಹೇಳೇ ಹೇಳ್ತಾರೆ, ಒಂದು 4 ಜನಕ್ಕಾರು ಹೇಳೇ ಹೇಳ್ತಾರೆ, ಇವಾಗ ತುಂಬ ಚೆನ್ನಾಗಿದೆ ಕಣಪ್ಪ, ನಾಟಕ ನೋಡ್ಕೊಂಬಂದೆ, ನೀನು ನೋಡು ಅಂತ. ಆ ಥರ ಒಬ್ಬರಿಂದ 600 ಶೋಸೆಲ್ಲ ಆಗಿರೋ ನಾಟಕಗಳಿದೆ. ಮುಖ್ಯಮಂತ್ರಿ ಚಂದ್ರು ಅಂತ ಈ ಕಲಾ ಗಂಗೋತ್ರಿನವ್ರು ಮಾಡೋರು 600 ಶೋ ಆಗಿದೆ ಅಂದರೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಎಷ್ಟು ಡ್ರಾಮಾ ನೋಡ್ತಾರೆ ಜನ ಅಂತ. ಮೈಸೂರು ಮಲ್ಲಿಗೆ ಅವರು ತುಂಬ ಒಳ್ಳೊಳ್ಳೆ ಡ್ರಾಮಾ ಮಾಡಿದ್ದಾರೆ. ತುಂಬ ಹಳೇ ರಂಗಭೂಮಿನಲ್ಲಿ ಹಳಬರವರು. ಅವ್ರು ಮಾಡೋ ಡ್ರಾಮಾಗೆ ಬೇಕಾದಷ್ಟು ಶೋಸ್ ಆಗ್ತಾಯಿದೆ. ಇವಾಗ ನಾವು ಅದನ್ನು ಅಚೀವ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ನಾವು ಮಾಡ್ತಾಯಿದ್ದೀವಿ. ಇಲ್ಲಿ ತನಕ ನಂತೂ ಸಕ್ಸಸ್ ಆಗಿದೆ ನಮ್ಮದು. ನಾಟಕನ ಏನಾದರೂ ಸಿನಿಮಾ ರೂಪಕ್ಕೆ ತರುವಂಥ ಪ್ಲ್ಯಾನ್ ಏನಾದ್ರು ಇದೆಯಾ? ಸದ್ಯಕ್ಕಂತೂ ಇಲ್ಲ. ಯಾಕೆಂದರೆ ಸಿನಿಮಾ ಮುಟ್ಟೋಕ್ಕೆ ಆಗಲ್ಲ ಇವಾಗ. ಆ ಥರ ಆಗೋದು. ನಾನೊಂದು ಸಿನಿಮಾಕ್ಕೂ ಆ್ಯಕ್ಚುಲಾಗಿ ಬರೆದಿದ್ದೀನಿ, ಕತೆ ಬರೆದಿದ್ದೀನಿ, ಚಿಣ್ಣರ ಕ್ರಾಂತಿ ಅಂತ. ಆ್ಯಕ್ಚುಲಾಗಿ ತುಂಬ ಒಳ್ಳೆ ಕಂಟೆಂಟ್ ಇರೋ ಪಿಕ್ಚರ್ ಅದು. ಅಷ್ಟು ಚೆನ್ನಾಗಿದೆ ಪಿಕ್ಚರು. ಅದು ದಸರಾ ಫಿಲ್ಮೋತ್ಸವಕ್ಕೆ ಸೆಲೆಕ್ಟ್ ಆಗಿ ಅದು ಸ್ಕ್ರೀನಿಂಗೂ ಆಯಿತು. ಇವಾಗ ಒಂದು ಸತಿ ಸ್ಕ್ರೀನಿಂಗ್ ಆಗದೆ ಅವ್ರು ಯಾವ ಅವಾರ್ಡ್ಗೂ ಕಳ್ಸೋಂಗಿಲ್ಲ. ಸ್ಕ್ರೀನಿಂಗ್ ಆದ ತಕ್ಷಣ ಇವಾಗ ಅವಾರ್ಡ್ ಹೋಗ್ತಾ ಇದೆ ಹೊರತು ಥಿಯೇಟ್ರಲ್ಲಿ ರಿಲೀಸ್ ಮಾಡ್ತಾಯಿಲ್ಲ ಅವರು. ಯಾಕಂದರೆ ನಾವು ಅಫೋರ್ಡ್ ಮಾಡೋಕ್ಕಾಗಲ್ಲ. ಅದನ್ನು ನಾವು ಅಷ್ಟು ದುಡ್ಡು ಕೊಟ್ಟು ನಾವು ಮಾಡೋಕ್ಕಾಗಲ್ಲ ಥಿಯೇಟರ್ಸಲ್ಲಿ ಅಂತ ಅಂತಾರೆ ಪ್ರೊಡ್ಯೂಸರು. SV ಪ್ರೊಡಕ್ಷನ್ ಅಂತ ರಾಜಶೇಖರ್ ಅನ್ನೋರು ಅದನ್ನು ಪ್ರೊಡ್ಯೂಸ್ ಮಾಡಿದ್ದಾರೆ. ಮಂಜು ಅನ್ನೋರು ಇದನ್ನು ಡೈರೆಕ್ಟ್ ಮಾಡಿದ್ದಾರೆ. ತುಂಬ ಒಳ್ಳೆ ಪಿಕ್ಚರು. ಫುಲ್ ಪಾಪ ಅವ್ರು ಬಂದು ನನ್ನ ಹತ್ರ, ನನಗೆ ಬರೆಯೋಕ್ಕೆ ಬರೋಲ್ಲ ಸರ್ ಪಿಕ್ಚರ್, ನಾನು ಯಾವತ್ತೂ ಬರೆದಿಲ್ಲ ಅಂದರೆ, ಇಲ್ಲ ಮೇಡಮ್ ನೀವೇ ಬರೀಬೇಕು, ಹಾಸ್ಯ ಟಚ್ ಇರಬೇಕು ಅದರೊಳಗೆ, ಅದಕ್ಕೆ ನಿಮ್ಮನ್ನೇ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ, ನಾವು ಹೇಳ್ಕೊಡ್ತೀವಿ ಹೇಗೆ ಬರೆಯೋದು ಅಂತ. ಪಾಪ ಅರ್ಧ ದಿನ ಕೂತ್ಕೊಂಡು ಡೈರೆಕ್ಟ್ರು ಪ್ರೊಡ್ಯೂಸರು ನನಗೆ ಸ್ಕ್ರಿಪ್ಟ್ ಬರೆಯೋದು ಹೇಳ್ಕೊಟ್ರು, ಪಿಕ್ಚರಿಗೆ ಸ್ಕ್ರಿಪ್ಟ್ ಹೇಗೆ ಬರೀಬೇಕು ಅಂತ. ನಾನು ಕಲ್ತಿದ್ದು ಏನೋ ಅದು ತುಂಬ ಒಳ್ಳೆಯ ಒಂದು ವಿಷಯ ಕಲ್ತಂಗಾಯಿತು. ಅವರು ಸ್ಕ್ರೀನ್ ಪ್ಲೇ ಥರ ಕೊಟ್ಬಿಟ್ಟಿದ್ರು. 15-20 ಸ್ಕ್ರೀನ್ ಪ್ಲೇ ಕೊಟ್ಟಿದ್ರು. ಪ್ರತಿದಿನ ಬರೆದು ನೀವು ಕಳಿಸ್ಬಿಡಿ ನಮಗೆ ಅಂತ ಹೇಳೋರು. ಆ ಸ್ಕ್ರೀನ್ ಪ್ಲೇ ಯಾವ ಥರ ಇದೆಯೋ, ಯಾವ್ಯಾವ ಕ್ಯಾರೆಕ್ಟ್ರ್ ಬರುತ್ತೆ ಅದರೊಳಗೆ, ಅದ್ರ ಪ್ರಕಾರ ನಾನು ಡೈಲಾಗ್ಸ್ ಬರೆದು ಕಳಿಸ್ತಾಯಿದ್ದೆ. ಆಮೇಲೆ ಅದೆಲ್ಲ ಬರೆದು ಕಳಿಸಿದ್ಮೇಲೆ ನಮ್ಮ ಲೇಖಕಿ ಒಬ್ಬರು ಮಿತ್ರರ ಹತ್ರ ಎಲ್ಲ ಮಾತಾಡ್ತೀವಲ್ಲ, ಸ್ನೇಹಿತರ ಹತ್ರ ಮಾತಾಡಿದಾಗ ನೀನೆಲ್ಲನೂ ಕೊಟ್ಬಿಟ್ಯಾ ಅವ್ರಿಗೆ? ಅವ್ರು ಕೇಳಿದ ತಕ್ಷಣ ಬರೆದು ಕೊಟ್ಬಿಟ್ಯಾವ ಅವ್ರಿಗೆ? ಹೌದು. ನಿನಗೆ ನಾಮ ಹಾಕಿರ್ತಾರೆ, ಚೊಂಬು ಕೊಡ್ತಾರೆ ಕೈಗೆ ಅಷ್ಟೇ, 1 ಪೈಸಾನು ಅವರೇನು ನಿಂಗೆ ಕೊಡೋಲ್ಲ. ನಿನಗೇನು ಸ್ವಲ್ಪನಾದ್ರು ಬುದ್ಧಿ ಬೇಡವಾ? ಆ ಥರ ಯಾರೋ ಸ್ಕ್ರಿಪ್ಟ್ ಪೂರ್ತಿ ಕೊಟ್ಬಿಡ್ತಾರಾ ಅಮೌಂಟ್ ಕೊಡ್ದೇನೆ ಅಂತಂದರು. ನಾನು ಅಂದ್ಕೊಂಡೆ, ದೇವ್ರ ದಯೆ ಇದ್ದರೆ ನನಗೆ ಬರುತ್ತೆ, ನಂದು ನಿಜವಾಗ್ಲೂ ಅದು ನನಗೆ ಬರಬೇಕು ಅಂತಿದ್ರೆ ಬರುತ್ತೆ ಅಂದ್ಬಿಟ್ಟು ನಾನು ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳಿಲ್ಲ. 3rd ಡೇನೇ ಬಂದರು ಪ್ರೊಡ್ಯೂಸರು, ನನಗೆ 20,000 ಕೊಟ್ಬಿಟ್ಟು 25,000 ಕೊಟ್ಬಿಟ್ಟು ನನಗೆ ಹೋದರು. ಆ 25,000 ಇಮಿಡಿಯೇಟಾಗಿ ಒಂದು ಹಳ್ಳಿ ಸ್ಕೂಲಲ್ಲಿ ಆರ್ವೋ ಪ್ಲ್ಯಾಂಟ್ ಹಾಕಿಸ್ದೆ. SV ಕ್ರಿಯೇಷನ್ಸ್ ಅಂತಲೇ ಹಾಕ್ಬಿಟ್ಟು ಅದಕ್ಕೆ ಬೋರ್ಡು ಆರ್ವೋ ಪ್ಲ್ಯಾಂಟ್ ಹಾಕಿಸ್ದೆ. ನಮ್ಮ ಪ್ರೊಡ್ಯೂಸರ್ ಸಿಕ್ಕಾಪಟ್ಟೆ ಖುಷಿ ಪಟ್ಕೊಂಬಿಟ್ರು, ಮೇಡಮ್ ನಿಮ್ಮಿಂದ ನಮ್ಮದು ಒಂದು ಒಳ್ಳೆ ಕೆಲಸ ಆಯಿತು ಅಂತ.
ಆ ಥರ. ನೀವು ಹೇಳಿದ್ರಿ ಮುಂಚೆನೆ ಮಾತಾಡ್ಬೇಕಾರೆ ಏನು 30 ವರ್ಷ ಕೆಲಸ ಮಾಡಿದ್ರಿ, ಮತ್ತೆ ಇವಾಗ ಏಜ್ ಎಷ್ಟು ಮೇಡಮ್ ನಿಮ್ದು? ಹೆಂಗಸು ಏಜ್ ಕೇಳಬಾರ್ದು. ನೀವೇ ಡಿಸೈಡ್ ಮಾಡಬೇಕು, ಹೆಂಗಸು ಏಜ್ ಕೇಳಬಾರ್ದು ಅವಾಗ. ಅಲ್ಲ ಇಷ್ಟು ವರ್ಷ ಆದ್ಮೇಲೆ ಸ್ಟಾರ್ಟ್ ಮಾಡಿದ್ರಲ್ಲ, ಸೊ ಇವಾಗ ಎಷ್ಟು ಇರ್ಬೋದು ಅಂತ ಕೇಳಿದೆ. ಬೇಡ, ಗೆಸ್ ಮಾಡಿ ನೀವೇ. ಚಿಕ್ಕವಳು ಅಂದ್ಕೊಂಡ್ರೆ ನನಗೆ ಸಂತೋಷ ಅಲ್ವಾ ಅದು. ಬೇಡ, ಇದು ಸೀಕ್ರೆಟ್ ಆಗಿ ಇರಲಿ ಇದು. ಸೊ ಹೇಳಿ ಮೇಡಮ್, ಈಗ ಮುಂದೆ ನಿಮ್ದು ಏನ್ ಅನ್ಕೊಂತಾ ಇದ್ದೀರಾ ಅಥವಾ ಏನ್ ಮಾಡ್ಬೇಕಂತ ಇದ್ದೀರಾ? ನಾನು ಇವಾಗ ಆ್ಯಕ್ಚುಲಾಗಿ ಕವನಗಳನ್ನ ಬರಿತಾ ಇರ್ತೀನಿ. ಕವನ ಸಂಕಲನ ಇನ್ನೊಂದು ರಿಲೀಸ್ ಮಾಡೋಷ್ಟು ಆಗಿದೆ ನನ್ನ ಹತ್ರ ಕವನಗಳು. ಅದ್ರ ಜೊತೆಗೆ ನಾನು ಇವಾಗ ಅಖಿಲ ಭಾರತ ಸಾಹಿತ್ಯ ಪರಿಷತ್ಗೆ ಸೇರಿದ ಮೇಲೆ ಎಲ್ಲ ಪ್ರಕಾರದಲ್ಲೂ ಕೆಲಸ ಮಾಡೋದು ಕಲ್ತಿದ್ದೀನಿ. ಅಂದರೆ ಕವನ ಬರೆಯೋದು, ಕತೆ ಬರೆಯೋದು, ಅಂಕಣಗಳು ಪೇಪರ್ಗೆ ರೆಗ್ಯುಲರಾಗಿ ಪೇಪರ್ಗೆ ಬರಿತೀನಿ ನಾನು 50ಕ್ಕೆ ಮೇಲೆ ನಾನು ಪೇಪರ್ ಅಂಕಣಗಳು ಬರೆದಿದ್ದೀನಿ. ಆಮೇಲೆ ಕವನ ಕತೆ ಅಲ್ಲದೆ ವಿಮರ್ಶೆನೂ ಕೆಲಸ ಮಾಡೋಣ ಅಂತ ಪುಸ್ತಕ ವಿಮರ್ಶೆನೂ ಮಾಡಿದ್ದೀನಿ. ಭೈರಪ್ಪ ಅವ್ರದ್ದು ಒಂದು ಕ್ಯಾರೆಕ್ಟ್ರದ್ದು ಪುಸ್ತಕ ವಿಮರ್ಶೆ. ಎಲ್ಲ ಪ್ರಕಾರದಲ್ಲೂ ನನಗೆ ಅಷ್ಟೇನು ಕಷ್ಟ ಅನ್ನಿಸ್ತಿಲ್ಲ. ಎಲ್ಲ ಪ್ರಕಾರದಲ್ಲೂ ಕೆಲಸ ಮಾಡೋದು ಒಂದು ಕೆಪಾಸಿಟಿ ಇದೆ ಅಂದ್ಕೊಂಡಿದ್ದೀನಿ. ತುಂಬ ದೊಡ್ಡ ಮಟ್ಟದಲ್ಲಿ ಅಲ್ಲದೇರು ಎಲ್ಲರೂ ಇಷ್ಟಪಡ್ತಾಯಿದ್ದಾರೆ ನನ್ನ ಬರವಣಿಗೆನ. ಎಲ್ಲ ಅದ್ರ ಮಧ್ಯೆ ನಾಟಕಕ್ಕೆ ಜಾಸ್ತಿ, ನಾಟಕದ ಪ್ರಕಾರಕ್ಕೆ ನಾನು ಜಾಸ್ತಿ ಪ್ರಿಫರೆನ್ಸ್ ಕೊಡೋದು. ಅದು ಬಿಟ್ಟು ಬೇರೆ ಪ್ರಕಾರದಲ್ಲೂ ಕೆಲಸ ಮಾಡೋಕ್ಕೆ ಇಷ್ಟಪಡ್ತೀನಿ ನಾನು. ಆಮೇಲೆ ನಾಟಕದ ಪ್ರಕಾರದಲ್ಲಿ ಒಂದು ದೊಡ್ಡ ಪ್ರಾಬ್ಲಮ್ ಏನಪ್ಪ ಅಂದರೆ, ನಮ್ಮ ಮನೇಲೇ ಪ್ರಾಕ್ಟೀಸ್ ಮಾಡಿಸಿ ರಿಲೀಸ್ ಮಾಡೋದ್ರಿಂದ ಡ್ರಾಮಾ ಒಬ್ಬರು ಬಂದರೆ ಒಂದು ಆ್ಯಕ್ಚುಲಾಗಿ ಒಂದು ಶೋಗೆ ಇದಕ್ಕಿದಂಗೆ ಇಬ್ಬರು ತಪ್ಪಿಸ್ಕೊಂಡ್ಬಿಡ್ತಾರೆ. ಆವಾಗ ನಾವು ಬೇರೆಯವ್ರನ್ನ ಕರ್ಕೊಂಬಂದು ಅದಕ್ಕೆ ಟ್ರೈನಿಂಗ್ ಕೊಟ್ಟು ಆ ಶೋ ನಿಲ್ದೇ ಇದ್ದಂಗೆ ಮಾಡಬೇಕು. ಅದೊಂದು ದೊಡ್ಡ ಚಾಲೆಂಜು ಡ್ರಾಮಾ ನಾಟಕ ರಂಗದಲ್ಲಿ, ದೊಡ್ಡ ಚಾಲೆಂಜ್ ಎಲ್ಲರಿಗೂ. ಅದು ನನಗೊಬ್ಬಳಿಗೆ ಅಂತನ, ಎಲ್ಲ ರಂಗಭೂಮಿಲಿ ಇರೋರ್ಗೆಲ್ಲ ಅದ್ರ ವಿಷಯ ಗೊತ್ತು. ರಂಗತಂಡಗಳು ತುಂಬ ಅನುಭವಿಸ್ತಾ ಇದೆ ಈ ಕಷ್ಟನ. ಬಟ್ ಇದ್ದಾರೆ ರಂಗತಂಡಕ್ಕೆ ಬಂದು ಇದು ವರ್ಕ್ ಮಾಡೋರು ಇದ್ದಾರೆ. ಅವರೆಲ್ಲ ಏನು ಇಂಟೆನ್ಷನಿಂದ ಬರ್ತಾರೆ ಅಂದರೆ ಸೀರಿಯಲ್ಗೆ ಹೋಗೋ ಇಂಟೆನ್ಷನಿಂದ ಬರ್ತಾರೆ. ಇದು ಇಲ್ಲಿ ಮಾಡ್ತಾಯಿದ್ರೆ ಡ್ರಾಮಾದಲ್ಲಿ ನಮ್ಗೆ ಸೀರಿಯಲ್ಗೆ ಚಾನ್ಸ್ ಸಿಗುತ್ತೆ ಅಂತ. ಬಟ್ ಅವ್ರಿಗೆ ಗೊತ್ತಿಲ್ಲ ಇದರಲ್ಲಿ ಇದು ಅಲ್ಲೇ ಅಲ್ಲೇ ಬಹುಮಾನ ಡ್ರಾಮಾದ್ದು. ಬಟ್ ಸೀರಿಯಲ್ದು ಆ ಥರ ಅಲ್ಲ. ನೀವು ಅದು ಸಕ್ಸಸ್ ಆಗ್ಬೋದು, ಆಗದೇ ಇರ್ಬೋದು, ಅದು ಎಷ್ಟರ ಮಟ್ಟಿಗೆ ರೀಚ್ ಆಗುತ್ತೆ ಅಂತ ಗೊತ್ತಿಲ್ಲ. ಬಟ್ ಇಲ್ಲಿ ತುಂಬ ನನ್ನ ಪ್ರಕಾರ ಡ್ರಾಮಾ ನಾಟಕ ರಂಗ ತುಂಬ ಉತ್ತಮ ಪ್ರಕಾರ ಅಂತ. ಹೌದು. ಒಬ್ಬ ಆರ್ಟಿಸ್ಟ್ಗೆ ನಿಜವಾಗ್ಲೂ ಅಭಿನಯದಲ್ಲಿ ಅವನು ತೊಡಗಿಸ್ಕೋಬೇಕು ಅಂದರೆ, ಅವ್ನು ನಾಟಕದಲ್ಲಿ ತೊಡಗಿಸ್ಕೊಂಡ್ರೆ ಯಾವ ಇದ್ರೊಳಗಾರು ಮಾಡ್ಬೋದು, ಪ್ರಕಾರದಲ್ಲೂ ಪಿಕ್ಚರ್ಲೂ ಮಾಡ್ಬೋದು, ಸೀರಿಯಲಲ್ಲೂ ಮಾಡ್ಬೋದು. ಯಾವ ಪ್ರಕಾರದಲ್ಲಿ ಮಾಡೋಕ್ಕೂ ಅವ್ನಿಗೆ. ಇವಾಗ ಸಂಗೀತ ಕಲಿತವರು ಎಲ್ಲ ಥರ ಪ್ರಕಾರದಲ್ಲೂ ಹಾಡ್ತಾರಲ್ವ, ಅವರು ಭಾವಗೀತೆನೂ ಹಾಡ್ತಾರೆ, ಕ್ಲಾಸಿಕಲ್ಲೂ ಹಾಡ್ತಾರೆ. ಆ ಥರ ಒಂದು ಸತಿ ನಾಟಕದಲ್ಲಿ ಅವರು ಆ್ಯಕ್ಟ್ ಮಾಡಿಬಿಟ್ರೆ, ಅಂದರೆ ತೊಡಗಿಸ್ಕೊಂಡಿದ್ರೆ ಎಲ್ಲ ಪ್ರಕಾರದಲ್ಲೂ ಈಸಿಯಾಗಿ ಮಾಡ್ಬೋದು. ಸೊ ಫೈನಲಿ ನಾಟಕದ ಒಂದು ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಾಟಕದ ಬಗ್ಗೆನಾ? ದಯವಿಟ್ಟು ಎಲ್ಲರೂ ಬನ್ನಿ, ನಾಟಕಗಳು ನೋಡಿ, ರಂಗಭೂಮಿನ ನೀವು ಪ್ರೋತ್ಸಾಹ ಮಾಡಬೇಕು, ರಂಗ ನಟರನ್ನು ನೀವು ಪ್ರೋತ್ಸಾಹ ಮಾಡಬೇಕು ಅಂತ ಆಮೇಲೆ ಒಳ್ಳೆ ನಾಟಕ ನೋಡಿದ್ರೆ ದಯವಿಟ್ಟು ಎಲ್ಲರಿಗೂ ಹೇಳಿ, ನಿಮ್ಗೆ ಪರಿಚಯ ಇರೋರಿಗೆಲ್ಲ ಹೇಳಿ. ಅದು ಮೌತ್ ಪಬ್ಲಿಸಿಟಿ ಅಂತಾರಲ್ಲ, ಅದು ಬಾಯಿಂದ ಬಾಯಿಗೆ ಅದು ಪಬ್ಲಿಸಿಟಿ ಆಗಬೇಕು. ಆ ಥರ ಮಾಡಿ ನಮ್ಮಂಥ ರಂಗಕರ್ಮಿಗಳನ್ನ ನೀವು ಖಂಡಿತ ಉದ್ಧಾರ ಮಾಡಬೇಕು, ಪ್ರೋತ್ಸಾಹ ಮಾಡಬೇಕು ಅಂತ ಕೇಳ್ಕೊತೀನಿ. ನಾಟಕ ಬರೆಯೋದಕ್ಕೆ ಸ್ಫೂರ್ತಿ ಯಾರು, ಅಥವಾ ನಿಮಗೆ ನಾಟಕದಲ್ಲಿ ಬರೆಯೋರು ಯಾರು ತುಂಬ ಇಷ್ಟ? ನನಗೆ ಮೊದಲೇ ಹೇಳಬೇಕು ಅಂದ್ರೆ ಗಿರೀಶ್ ಕಾರ್ನಾಡು, ಆಮೇಲೆ ಇವರು ಕಂಬಾರದ ನಾಟಕಗಳು ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಇವರು ವಸುಧೇಂದ್ರ ಅದು ನಂಗೆ ಸ್ವಲ್ಪ ಇಷ್ಟ ಆಗುತ್ತೆ. ಆಮೇಲೆ ಜಯಂತ್ ಕಾಯ್ಕಿಣಿದು ತುಂಬ ಇಷ್ಟ ಆಗುತ್ತೆ. ಅವರು ಲೇಟೆಸ್ಟಾಗಿ ಬರೀತಾ ಇರೋರು ಇವರಿಬ್ರದ್ದು ತುಂಬ ಇಷ್ಟ ಆಗುತ್ತೆ. ಬಿ ಸುರೇಶು, ಸುಮಾರು ಜನ ಇದ್ದಾರೆ. ಹಾಗೆ ಹೇಳಬೇಕು ಅಂದರೆ ಒಳ್ಳೊಳ್ಳೆ ರೈಟರ್ಸು ಜೆಂಟ್ಸಲ್ಲಿ ತುಂಬ ಜನ ಇದ್ದಾರೆ. ಹಾಗೆ ನೋಡಬೇಕು ಅಂದರೆ ನನಗೆ ಲೇಡೀಸಲ್ಲೇ ಜಾಸ್ತಿ ಜನ ಯಾರು ಗೊತ್ತಿಲ್ಲ. ಇವಾಗ ತುಂಬ ಫೇಮಸ್ ಆಗಿರೋರು ಮಹಿಳೆಯರಲ್ಲಿ ಯಾರೂ ಇಲ್ಲ. ಹಿಂದೆ ಸುನಂದಮ್ಮ ಅವ್ರದ್ದು ನಾಟಕ ಅಂತ ಅಲ್ಲ, ಅವರ ಕತೆಗಳನ್ನ ಅಥವಾ ಅವರ ಬರಹಗಳನ್ನ ರಂಗರೂಪಕ್ಕೆ ತಂದು ಮಾಡಿದ್ದು ನಾನು ನೋಡಿದ್ದೀನಿ ಅಷ್ಟೇ. ಅಂದರೆ ಇವಾಗ ನಿಮಗೆ ಈ ಕಾದಂಬರಿ ಇದನ್ನು ನಾಟಕ ಬರೆಯೋದಕ್ಕೆ ಹೇಗೆ ಶುರುವಾಗಿದೆ ಅಂತ, ಅಂದರೆ ಸ್ಫೂರ್ತಿ ಹೇಗೆ? ನೀವು ನಾಟಕಗಳು ಜಾಸ್ತಿ ನೋಡ್ತಿದ್ರಾ? ನಾಟಕದ ಪ್ರಕಾರ ನಂಗೆ ಇಷ್ಟವಾಗಿದ್ದು ಆ್ಯಕ್ಚುಲಾಗಿ ಕತೆ ಕಾದಂಬರಿ ಥರ ನಾಟಕ ಕವನಗಳು ನಂಗೆ ತುಂಬ ಇಷ್ಟ. ಬಟ್ ನನ್ನ ನಾಟಕ ನಂಗೆ ಆ್ಯಕ್ಚುಲಾಗಿ ಪೌರಾಣಿಕ ನಾಟಕ ನೋಡೋಕೆ ನಂಗೆ ತುಂಬ ಇಷ್ಟ ಇವಾಗಲೂ. ಬಟ್ ನಂಗೆ ಪೌರಾಣಿಕ ಬರೆಯೋದು ಸ್ವಲ್ಪ ಕಷ್ಟನೇ, ಅದನ್ನು ಇನ್ನೂ ರೂಢಿಸ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾಟಕ ನಿಜವಾಗ್ಲೂ ಅದು ಯಾಕೆಂದರೆ ಎದುರುಗಡೆನೇ ನೋಡ್ತೀವಲ್ಲ, ಆಮೇಲೆ ನಾವು ಹೇಗಿದೆಯೋ ಹಾಗೆ ಅದೇ. ಇವಾಗ ಸ್ಕ್ರೀನ್ ಮೇಲಾರೆ ದೊಡ್ಡದಾಗಿ ನೋಡ್ತೀವಿ, ಆಮೇಲೆ ಟಿ ವಿನಲ್ಲಾರೆ ಚಿಕ್ಕದಾಗಿ ನೋಡ್ತೀವಿ. ಬಟ್ ನಾಟಕದಲ್ಲಿ ನಾವು ಇದ್ದಂಗೆ ನೋಡ್ತೀವಿ ಎದುರುಗಡೆ ಅಲ್ವಾ.
ಯಾರು ಹೇಗಿರ್ತಾರೋ ಹಾಗೆ ನೋಡ್ತೀವಿ. ಅದಕ್ಕೆ ನಂಗೆ ಆ್ಯಕ್ಚುಲಿ ಆಮೇಲೆ ನಾವು ಎದುರುಗಡೆ ಅನುಭವಿಸ್ತೀವಿ ಅವ್ರ ಫೀಲಿಂಗ್ಸ್ನ ನಾವು ಎದುರುಗಡೆ ಅನುಭವಿಸೋದ್ರಿಂದ ನಮಗೆ ಅದು ಆ ಪ್ರಕಾರ ನಂಗೆ ತುಂಬ ಇಷ್ಟ. ಆ್ಯಕ್ಚುಲಾಗಿ ಆ ಪ್ರಕಾರದಲ್ಲಿ ತೊಡಗಿಸ್ಕೊಂಡಿದ್ದು ನಂಗೆ ಇನ್ನೊಂದು ನಿಜವಾಗ್ಲೂ ತುಂಬ ಖುಷಿ ಆಗ್ತಿದೆ. ಇನ್ನೊಂದು 2 ಹಾಸ್ಯ ಡ್ರಾಮಾ ಆದಮೇಲೆ ಒಂದು ತುಂಬ ಸೀರಿಯಸ್ ಆಗಿರೋದ್ರೊಳಗೂ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೀರಿಯಸ್ ಬರೆಯೋದು ಆ್ಯಕ್ಚುಲಾಗಿ ಈಸಿ. ನಂಗೆ ಶಾರ್ಟ್ ಫಿಲಮ್ಗೆ ಸುಮಾರು ಒಂದು 5-6 ಫಿಲಮ್ಗೆ ನಾನು ಸ್ಕ್ರೀನ್ ಪ್ಲೇ ಬರ್ಕೊಟ್ಟಿದ್ದೀನಿ. ಬಂದು ಕೇಳಿದ್ದಾರೆ ಅಂತ ಬರ್ಕೊಟ್ಟಿದ್ದೀನಿ. ಒಂದು ಹೇಳಿದ್ನಲ್ಲ ಫಿಲಮ್ಗೂ ಒಂದಕ್ಕೆ ಬರ್ಕೊಟ್ಟಿದ್ದೀನಿ ಅಂತ. ಅದಾದಮೇಲೆ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಫಿಲಮ್ ಆಫರು. ಬಟ್ ಮಹಿಳೆಯರು ತುಂಬ ಕಮ್ಮಿ ಸಿನಿಮಾ ರಂಗದಲ್ಲಿ ರೈಟರ್ ಆಗಿ ತೊಡಗಿಸ್ಕೊಂಡಿರೋದು ತುಂಬ ಕಮ್ಮಿ ನನ್ನ ಪ್ರಕಾರ. ನನಗೆ ಗೊತ್ತಿಲ್ಲ ಇನ್ನು. ಅವರು ಕಾದಂಬರಿಗಳನ್ನ ಫಿಲಮ್ ಮಾಡಿರೋದುಂಟು. ಇವಾಗ ತ್ರಿವೇಣಿ ಕಾದಂಬರಿನ ಫಿಲಮ್ ಮಾಡಿರೋದುಂಟು, ಸಿನಿಮಾ ಮಾಡಿರೋದುಂಟು. ಬಟ್ ಸಿನಿಮಾಕ್ಕೆ ಅಂತಲೇ ಕತೆ ಬರೆದಿರೋರು ತುಂಬ ಕಮ್ಮಿ ಅಂತ ಅಂದ್ಕೊಂಡಿದ್ದೀನಿ. ಈಗ ನಿಮ್ಮನ್ನು ನಾನು ಮಾತಾಡ್ತಾ ನನಗೆ ಅನಿಸಿದ್ದೇನೆಂದರೆ, ಬ್ಯಾಂಕಲ್ಲಿ ಕೆಲಸ ಮಾಡಿದ್ದೀರಾ, ಈಗ ನಾಟಕಗಳು ಬರೀತಾ ಇದ್ದೀರಾ, ಸಮಾಜ ಸೇವೆಯಲ್ಲಿ ಇದ್ದೀರಾ. ಸೊ ಬೇರೆ ಇನ್ಯಾವ ಇದರಲ್ಲಿದ್ದೀರಾ ನೀವು? ಬೇರೆ ಯಾವುದು ಅಂದರೆ ನಾನು ಒಳ್ಳೆ ಇಕುಬಾನ ಎಕ್ಸ್ಪರ್ಟು, ಅಂದರೆ ಜಪಾನ್ ಆರ್ಟ್ ಅದು. ಅದನ್ನು ನಾನು ಎಕ್ಸ್ಪರ್ಟೈಸ್ ಮಾಡ್ಕೊಂಡಿದ್ದೀನಿ. ಎಲ್ಲ ಕ್ಲಾಸಸ್ ಹ್ಯಾಂಡ್ಲ್ ಮಾಡ್ಬೋದು ಅನ್ನೋ ಲೆವೆಲ್ಗೆ ಕಲ್ತಿದ್ದೀನಿ. ನಾನು ಎಲ್ಲಿ ಇಕಬಾನ ಅರೇಂಜ್ಮೆಂಟ್ಸ್ ಮಾಡೋದು నాకు ಫಸ್ಟ್ ಪ್ರೈಸ್ ಬಂದಿದೆ. ನಾನು ಮೈಸೂರಲ್ಲೆಲ್ಲ ತುಂಬ ಮಾಡಿದ್ದೆ, ಅದಕ್ಕೆ ಎಲ್ಲ ಕಡೆನೂ ಫಸ್ಟ್ ಪ್ರೈಸ್ ಬಂದಿದೆ. ಆಮೇಲೆ ನಾನು ವೇದ ಎಲ್ಲ ಸುಮಾರು ಸೂಕ್ತಗಳನ್ನ ಕಲ್ತಿದ್ದೀನಿ. ವೇದ ಪೂರ್ತಿ ಕಲ್ತಿಲ್ಲ, ವೇದದಲ್ಲಿ 100ನೇ 1 ಭಾಗ ಅಂತ ಹೇಳ್ಬೋದು ನಾನು ಕಲ್ತಿರೋದು. ಬಟ್ ಸೂಕ್ತಗಳು ಸುಮಾರು ಸೂಕ್ತಗಳು ಕಲ್ತಿದ್ದೀನಿ. ಆಮೇಲೆ ನಾನು ಸೀನಿಯರ್ ಮ್ಯೂಸಿಕ್ ಆಗಿದೆ, ನನಗೆ ಮ್ಯೂಸಿಕಲ್ಲೂ ಸೀನಿಯರ್ ಲೆವೆಲ್ ಆಗಿದೆ. ಬಟ್ ಎಕ್ಸಾಮ್ ತೊಗೊಂಡಿಲ್ಲ, ಯಾಕೆಂದರೆ ನನಗೆ ಟೈಮೇ ಇರ್ತಿತ್ತು ಎಕ್ಸಾಮ್ ತೊಗೊಳಕ್ಕೆ ಅಂತ ಎಕ್ಸಾಮ್ ತೊಗೊಂಡೆ. ಬಟ್ ಸೀನಿಯರ್ ಲೆವೆಲ್ ತನಕ ಆಗಿದೆ. ಆಮೇಲೆ ಗಾರ್ಡ್ನಿಂಗ್ ನಂಗೆ ತುಂಬ ಇಷ್ಟವಾಗಿದ್ದ ಹವ್ಯಾಸ ಅಂದರೆ ಗಾರ್ಡ್ನಿಂಗು. ನಮ್ಮನೆ ಗಾರ್ಡನ್ನು ಟಿ ವಿಲೆಲ್ಲ ಬಂದಿದೆ, ರೂಫ್ ಗಾರ್ಡನ್. ತುಂಬ ಇಷ್ಟಪಟ್ಟು ಎಲ್ಲರೂ ಬಂದು ಎಷ್ಟೋ ಫೋಟೋಶೂಟ್ಸ್ ಎಲ್ಲ ಮಾಡ್ಕೋತಾರೆ. ಇದಕ್ಕೆ ಮ್ಯಾರೇಜ್ ಫೋಟೋಶೂಟ್ಸು ಅದೆಲ್ಲ ಮಾಡಿರ್ತಾರೆ, ನಮ್ಮನೆ ಮೇಲ್ಗಡೆ ಮಾಡ್ಕೋತಾರೆ. ಅದು ನಂಗೆ ತುಂಬ ಇಷ್ಟವಾದ ಹವ್ಯಾಸ. ಅದಲ್ಲದೆ ನನಗೆ ಅಡುಗೆ ಮಾಡೋದು ತುಂಬ ಇಷ್ಟ. ಎಲ್ಲ ರೀತಿ ಅಡುಗೆನೂ ನಾನು ಕಲ್ತಿದ್ದೀನಿ, ಎಲ್ಲ ರೀತಿಯೂ ಮಾಡ್ತೀನಿ. ಬೇಕ್ರಿ ಐಟಮ್ಸಿಂದ ಹಿಡಿದು ವೆಜಿಟೇರಿಯನ್, ಅದು ಪ್ಯೂರ್ ವೆಜಿಟೇರಿಯನ್ನಲ್ಲಿ ನಾರ್ತ್ ಇಂಡಿಯನ್ ಡಿಶಸ್ಸು ಎಲ್ಲ ಕಲ್ತ್ಕೊಂಡು ಮಾಡ್ತೀನಿ. ಹೇಗೆ ಹ್ಯಾಂಡ್ಲ್ ಮಾಡ್ತೀರಲ್ಲ ಇಷ್ಟನ್ನು? ಇಷ್ಟಪಟ್ಟರೆ ಟೈಮ್ ಆಗುತ್ತೆ. ಅವಾಗಲೂ ಟೈಮ್ ಇಲ್ಲ ಅಂತ ಹೇಳೋರನ್ನ ನಾವು ಒಪ್ಪೋದೇ ಇಲ್ಲ. ನೀವು ನಿಜವಾಗ್ಲೂ ಇಷ್ಟಪಟ್ಟಿದ್ರೆ ಅದು ಕಲಿತೀರಾ. ನೀವು ಟೈಮ್ ಮಾಡ್ಕೋತೀರಾ, ನೀವು ಟೈಮ್ ಮಾಡ್ಕೊಂಡು ಕಲಿತೀರಾ. ಇಷ್ಟ ಇಲ್ಲದ್ರೆ ಏನೂ ಮಾಡಲ್ಲ ಅಷ್ಟೇ ಅಲ್ವಾ. ಎಷ್ಟೋ ಜನ ಮನೇಲಿರೋ ಲೇಡೀಸೇ ಏನೂ ಕಲ್ತಿರಲ್ಲ ಅಲ್ವಾ. ನಾನು ಬ್ಯಾಂಕ್ 30 ವರ್ಷ ಸರ್ವಿಸ್ ಮಾಡಿ ಇಷ್ಟೆಲ್ಲ ಕಲ್ತಿದ್ದೀನಿ ಅಂದರೆ ನಂಗೆ ಇಂಟ್ರೆಸ್ಟ್ ಇದ್ದಿದ್ದರಿಂದ ಕಲ್ತಿದ್ದೀನಿ ಅಂತ. ಈಗ ಪ್ರಶಸ್ತಿಗಳು ಕೂಡ ಬಂದಿದೆ ಅಂತ ಕೇಳ್ಪಟ್ವಿ. ಬಂದಿದೆ, ತುಂಬ 50-60ಕ್ಕೆ ಮೇಲೆ ನನಗೆ ಪ್ರಶಸ್ತಿಗಳು ಬಂದಿದೆ. ಅದು ಎಲ್ಲನೂ ಹೇಳಕ್ಕೆ ಹೋಗಲ್ಲ ನಾನು. ತುಂಬ ಮುಖ್ಯವಾದ್ದು ಅಂದರೆ ನಿರಂತರಂ ಸಂಸ್ಥೆನವ್ರು ಕೊಟ್ಟಿರೋ ಒಂದು ಸಂಭ್ರಮ ಪ್ರಶಸ್ತಿ ತುಂಬ ನನಗೆ ಮುಖ್ಯವಾದ ಪ್ರಶಸ್ತಿ ಅನ್ನಿಸ್ತು. ಆಮೇಲೆ ಲೇಖಿಕಾ ಸಂಘದವರು ಲೇಖಿಕಾ ಶ್ರೀ ಅಂತ ಒಂದು ಪ್ರಶಸ್ತಿ ಕೊಟ್ಟರು, ನಂಗೆ ಹಾಸನದಲ್ಲಿ ಕರೆದು ಕೊಟ್ಟರು. ಅದೊಂದು ಒಳ್ಳೆ ಪ್ರಶಸ್ತಿ. ಆಮೇಲೆ ನಾನು ಲಯನ್ಸ್ ಇಂಟರ್ನ್ಯಾಷನಲ್ನವರು ನನಗೆ ಒಂದು ಸಾಹಿತ್ಯ ರತ್ನ, ಕರ್ನಾಟಕ ರಾಜ್ಯೋತ್ಸವ ಮಾಡ್ತಾರೆ ಅವರು, ಆವಾಗ ನನ್ನ ಕರೆದು ಸಾಹಿತ್ಯ ರತ್ನ ಅಂತ ಪ್ರಶಸ್ತಿ ಕೊಟ್ಟರು. ಅದು ತುಂಬ ದೊಡ್ಡ ಸಂಸ್ಥೆ, ಎಲ್ಲರಿಗೂ ಗೊತ್ತಿರೋ ಸಂಸ್ಥೆ ಲಯನ್ಸ್ ಇಂಟರ್ನ್ಯಾಷನಲಿಂದ ಬಂದಿರೋ ಅವಾರ್ಡ್ ಅದು. ಅದಲ್ಲದೆ ಇನ್ನೊಂದು ಸತಿ ನನಗೆ ವುಮೆನ್ಸ್ ಡೇ ದಿನ ಅವರೇನೆ ವುಮೆನ್ ಅಚೀವರ್ ಅಂತ ಒಂದು ಪ್ರಶಸ್ತಿ ಕೊಟ್ಟರು. ಆಮೇಲೆ ಎಲ್ಲದಕ್ಕಿಂತ ನನಗೆ ಗ್ರೇಟ್ ಅನಿಸೋದು, ಚಂದನದಲ್ಲಿ ಶುಭೋದಯದಲ್ಲಿ ನನ್ನ ಮಾತಾಡೋಕ್ಕೆ ಕರೆದ್ರು. ಅಲ್ಲಿ ತುಂಬ ಮುಖ್ಯವಾದವ್ರಿಗೆ ಮಾತ್ರ ಅದನ್ನು ಆ ಸ್ಥಾನ ಸಿಗುತ್ತೆ, ಅಲ್ಲಿ ಕೂತ್ಕೊಂಡು ಹೋಸ್ತರ ಮಾತಾಡೋಕ್ಕೆ. ಆ ಸ್ಥಾನ ನಂಗೆ ಚಂದನದವ್ರು ಕೊಟ್ಟರು ಅಂತ ನನಗೆ ತುಂಬ ಸಂತೋಷ ಇದೆ. ಈಗ ನನಗೆ ನಾಟಕದಲ್ಲಿ ಭಾಗವಹಿಸಬೇಕು ಅಂತ ಆಸೆ, ಎಲ್ಲ ನೋಡಬೇಕು, ಇಲ್ಲ ನಾಟಕದಲ್ಲಿ ಒಂದು ಪಾರ್ಟಿಸಿಪೇಟ್ ಮಾಡಬೇಕು ಅಂತ. ಆ ಥರ ಏನಾದ್ರು ಆಪ್ಷನ್ ಇದೆಯಾ ನಿಮ್ಮ ಹತ್ರ ಬಂದು ಕಲಿಯುವಂಥದ್ದು, ಅಥವಾ ನೀವು ಚಾನ್ಸ್ ಕೊಡುವಂಥದ್ದು ಏನಾದರೂ ಹೊಸಬ್ರಿಗೆ? ಖಂಡಿತ ಇದೆ, ಯಾತಕ್ಕಿಲ್ಲ. ನಮ್ಮ ಮ್ಯಾನೇಜರ್ ಇದ್ದಾರೆ, ಅವ್ರ ನಂಬರ್ ಯಾರು ಬಂದು ಕೇಳ್ತಾರೆ ನನಗೂ ನಾಟಕದಲ್ಲಿ ಮಾಡೋಕ್ಕೆ ಇಂಟ್ರೆಸ್ಟ್ ಇದೆ ಮೇಡಮ್ ಅಂತ. ನನ್ನ ಫ್ಯಾನ್ ಸರ್ಕಲ್ ಇದೆ, ನಿಜ ಹೇಳಬೇಕು ಅಂದರೆ ನನಗೆ ಒಂದು ಫ್ಯಾನ್ ಸರ್ಕಲ್ ಇದೆ. ಇವಾಗ ಸುಮಾರು ಜನ ಫೋನ್ ಮಾಡಿಸ್ತಾ ಇರ್ತಾರೆ. ಆಮೇಲೆ ನನ್ನ ಅಪ್ರಿಷಿಯೇಟ್ ಮಾಡೋರು ಇದ್ದಾರೆ, ಆ ಥರ ಎಲ್ಲ ಇದ್ದಾರೆ ಫೇಸ್ಬುಕ್ಕಲ್ಲೆಲ್ಲ. ಆಮೇಲೆ ನಂದು ಆ್ಯಕ್ಚುಲಾಗಿ ಗೂಗಲಲ್ಲಿ ನನ್ನ ಹೆಸರು ಹಾಕಿದರೆ ನನ್ನ ಫುಲ್ ಹಿಸ್ಟ್ರಿ ಬರುತ್ತೆ. ನಂದು ಆ್ಯಕ್ಚುಲಾಗಿ ಸೆಲೆಬ್ರಿಟಿ ಲೆವೆಲ್ಗೆ ಹೋಗಿದೆ ಗೂಗಲಲ್ಲಿ. ಅದನ್ನು ನಾನು ಹೇಳೋಕ್ಕೆ ಹೆಮ್ಮೆ ಪಡ್ತೀನಿ. ಯಾಕೆಂದರೆ ಆ ಲೆವೆಲ್ಗೆ ಹೋಗ್ಬೇಕಾದ್ರೆ ನಾವು ತುಂಬ ಕಷ್ಟಪಟ್ಟಿರ್ತೀವಲ್ಲ. ಅವ್ರಿಗೆ ನಮ್ಮ ಟೀಮ್ ಮ್ಯಾನೇಜರ್ಸ್ ನಂಬರ್ ಕೊಡ್ತೀನಿ, ಅವ್ರು ಕಾಂಟ್ಯಾಕ್ಟ್ ಮಾಡ್ಬೋದು. ಖಂಡಿತ ನಮ್ಮ ಟೀಮಲ್ಲೇ ಸೇರಿ ಅವ್ರು ಕೆಲಸ ಮಾಡ್ಬೋದು, ಅದಕ್ಕೇನು ತೊಂದರೆ ಇಲ್ಲ. ಬಟ್ ಅದು ಬರೀ ಆಸೆ ಇರಬಾರ್ದು, ಶ್ರದ್ಧೆ ಇರಬೇಕು ಅಲ್ವಾ. ಬರೀ ಆಸೆ ಇದ್ದರೆ ಯಾವ ಕೆಲಸನೂ ಆಗೋಲ್ಲ.
ಆಸೆ ಜೊತೆ ಶ್ರದ್ಧೆ ಇದ್ರೆ ಮಾತ್ರ ಯಾವ್ದಾದ್ರು ಅಚೀವ್ ಮಾಡೋಕ್ಕೆ ಸಾಧ್ಯ ಅಲ್ವಾ? ಟೀಮ್ನ ಮ್ಯಾನೇಜರ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅದು ಆಪ್ಷನ್ ಇದೆ. ಹೌದು. ನಾನು ಕಲಿಬೇಕು, ಖಂಡಿತ ನಾಟಕದಲ್ಲಿ ಖಂಡಿತ ಭಾಗವಹಿಸ್ಬೇಕು ಹೌದೌದು. ಆಮೇಲೆ ನನಗೆ ತುಂಬ ಇವಾಗ ಟೀಮ್ ಜೊತೆ ನಾ ಕನೆಕ್ಟ್ ಆಗಿರೋದ್ರಿಂದ ಕಾರ್ಯಾಗಾರಗಳು ಮಾಡ್ತಾ ಇರ್ತಾರೆ ಅವರು. ಅಂದರೆ ಈ ಡ್ರಾಮಾ ಮಾಡೋಕ್ಕೆ ಅವರೇ ಟ್ರೈನಿಂಗ್ ಕೊಡೋ ಕಾರ್ಯಾಗಾರಗಳಿರುತ್ತೆ, ಅವ್ರಿಗೂ ರೆಫರ್ ಮಾಡ್ತೀನಿ ನಾನು ಬೇಕಾದ್ರೆ. ಅವ್ರು ನಿಜವಾಗ್ಲೂ ಇಂಟ್ರೆಸ್ಟ್ ಇರೋ ಮಾಡ್ಬೋದು. ಎಸ್ ವೀಕ್ಷಕರೇ, ನಿಮ್ಮಲ್ಲಿ ಯಾರು ಒಬ್ರು ನಾಟಕದಲ್ಲಿ ಭಾಗವಹಿಸಬೇಕು ಅಥವಾ ನಾನು ನಾಟಕದಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಇದ್ರೆ ನಂಬರ್ನ, ಇವ್ರ ಮ್ಯಾನೇಜರ್ ನಂಬರ್ನ ನಾವಲ್ಲಿ ಮೆನ್ಷನ್ ಮಾಡಿರ್ತೀವಿ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತವರೆಗೂ ಸಮಯ ಕಳೆದಿದ್ದಕ್ಕೆ ನಮ್ಮ ಜೊತೆ. ನಾನು ನಿಮಗೆ ಧನ್ಯವಾದ ಹೇಳಬೇಕು. ನೀವು ಬಂದು ನಾನೇನಂತ ಮಹಾನ್ ವ್ಯಕ್ತಿ ಅಲ್ಲ, ಏನಿಲ್ಲ, ನನ್ನ ಇಂಟರ್ವ್ಯೂ ತೊಗೊಂಡು 4 ಜನಕ್ಕೆ ಇದನ್ನು ತಲುಪಿಸ್ತಾ ಇದ್ದೀರಲ್ಲ, ತುಂಬ ಹೃತ್ಪೂರ್ವಕ ಧನ್ಯವಾದಗಳು ನಿಮಗೆ. ಥ್ಯಾಂಕ್ ಯು ವೆರಿ ಮಚ್. ಇದೇ ರೀತಿ ವಿಶೇಷ ಅತಿಥಿಯೊಂದಿಗೆ ಮತ್ತೊಮ್ಮೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾರೆ SP Focus Media ಯೂಟ್ಯೂಬ್ ಚಾನಲ್ನ. ಥ್ಯಾಂಕ್ ಯು.